ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ನಿವಾಸದಲ್ಲಿ ಇಡಿ ಬಂಗಾರದ ಬೇಟೆ ಆಡಿದೆ. ರಾಶಿ ರಾಶಿ ಗೋಲ್ಡ್ ಬಿಸ್ಕೆಟ್ಗಳನ್ನು ನೋಡಿ ಇಡಿ ಅಧಿಕಾರಿಗಳು ದಂಗಾಗಿ ಹೋಗಿದ್ದಾರೆ. ರಾಶಿ ರಾಶಿ ಗೋಲ್ಡ್ ಬಿಸ್ಕೆಟ್ ಅನ್ನು ನೋಡಿ ಇಡಿ ಆಫೀಸರ್ಸ್ ದಂಗಾಗಿದ್ದಾರೆ. ವೀರೇಂದ್ರ ಪಪ್ಪಿ ನಿವಾಸದಲ್ಲಿ ಬರೋಬ್ಬರಿ 21.43 ಕೆಜಿ ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಇಡೀ ದಾಳಿಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲ್ಲೆಟ್ಗಳನ್ನ 21.43 ಕೆಜಿ ಚಿನ್ನದ ಲೇಪನ ಹೊಂದಿರುವಂತಹ ಬೆಳ್ಳಿಯ ಬಾರ್ಗಳು ಅದೇನೆ 10 ಕೆಜಿ, ಹೆಚ್ಚು ಕಡಿಮೆ 11 ಕೆಜಿ ಇದೆ, ಒಂದು 15 ಗ್ರಾಮ್ ಕಡಿಮೆ ಅಷ್ಟೇ. 10 ಕೆಜಿ 985 ಗ್ರಾಮ್, 1 ಕೆಜಿ ಚಿನ್ನಾಭರಣಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಒಟ್ಟು 24 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ. ನಿಷೇಧಿತ ಆನ್ಲೈನ್ ಬೆಟ್ಟಿಂಗ್ ವಂಚನೆ ಆರೋಪದಲ್ಲಿ ಇಡಿ ದಾಳಿಯನ್ನು ನಡೆಸಿದೆ. ಚಿತ್ರದುರ್ಗದ ಚಳ್ಳಕೆರೆ ಸೇರಿದಂತೆ ಪಪ್ಪಿಗೆ ಸೇರಿದ ಹಲವು ಕಡೆಗಳಲ್ಲಿ ಇಡಿ ಆಫೀಸರ್ಸ್ ದಾಳಿ ಮಾಡಿದ್ದಾರೆ. 24 ಕೋಟಿ ರೂಪಾಯಿ ಚಿನ್ನಾಭರಣ, ಅದರ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ನಡೆಸಿರುವುದು ಕೂಡ ಪತ್ತೆಯಾಗಿದೆ. ನೋಡಿ, ಕಿಂಗ್ 567 ಆಮೇಲೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ, ಬಿಸ್ಕೆಟ್ಗಳು, ಚಿನ್ನದ ಬಿಸ್ಕೆಟ್ಗಳು, ಎಕ್ಸ್ಕ್ಲೂಸಿವ್ ಫೋಟೋ ತೋರಿಸ್ತಾ ಇದೀವಿ ನಿಮಗೆ. ಇದನ್ನೆಲ್ಲ ನೋಡಿದಂತಹ ಅಧಿಕಾರಿಗಳು ದಂಗಾಗಿ ಹೋಗಿದ್ದಾರೆ. 24 ಕ್ಯಾರೆಟ್ ಚಿನ್ನದ ಬೆಲ್ಲೆಟ್ಗಳು ಆಮೇಲೆ ಬೆಳ್ಳಿ ಆಭರಣಗಳೇನಿದೆ ಇದೆಲ್ಲವೂ ಕೂಡ ಬಂಗಾರದ ಬೇಟೆಯಾಡದಂಥ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಗೋಲ್ಡ್, ರಾಶಿ ರಾಶಿ ಗೋಲ್ಡ್ ಬಿಸ್ಕೆಟ್ಗಳಿದೆ. ಆಮೇಲೆ ಮೊನ್ನೆ ಎಲ್ಲ ಇವರಿಗೆ ಸೇರಿದಂಥ 17 ಖಾತೆಗೆ ಸಂಬಂಧಪಟ್ಟಂತೆ ಅದರ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅದೆಲ್ಲವನ್ನು ಕೂಡ ಕೆದಕುವಂಥ ಕೆಲಸ ಆಗ್ತಾ ಇತ್ತು. ಆಮೇಲೆ ಈ ಆಕ್ಸಿಸ್ ಬ್ಯಾಂಕು, ಕೊಟಕ್ ಮಹೇಂದ್ರ ಬ್ಯಾಂಕ್ನ ಲಾಕರಲ್ಲೂ ಕೂಡ ಸಿಕ್ಕಿತ್ತಲ್ಲ ಚಿನ್ನದ ಬಿಸ್ಕೆಟ್ಗಳು. ಇದೇನೆ ನಾವು ಇದನ್ನೆಲ್ಲ ಯಾವ್ದಾರ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಸ್ಮಗ್ಲಿಂಗ್ ಮಾಡಬೇಕಾದ್ರೆ ಅಥವಾ ಬಿಸ್ಕೆಟ್ಗಳನ್ನ ತಗೊಂಡು ಹೋಗಬೇಕಾದ್ರೆ ಈ ಥರ ಇರುತ್ತೆ ಅಂತ. ಆದರೆ ಅದನ್ನು ಜೋಡಿಸಿದ್ದಾರೆ ನೋಡಿ ಇಡಿ ಅಂತ, ಎಷ್ಟು ಬಿಸ್ಕೆಟ್ ಇರ್ಬೋದು ಅಲ್ಲಿ ಅಂತ. ಇದನ್ನು ನೋಡಿದಂತಹ ಅಧಿಕಾರಿಗಳೇ ದಂಗಾಗೋಗಿದ್ದಾರೆ. ಈ ಥರ ಎಲ್ಲ ಇಷ್ಟೊಂದೆಲ್ಲ ಇಡಕ್ಕೆ ಸಾಧ್ಯನಾ ಅಂತ. ಫೋಟೋ ತೋರಿಸ್ತಾ ಇದೀವಲ್ಲ, ಅಂದರೆ ಈ ಥರದ್ದೆಲ್ಲ ನಾವು ಮನೇಲಿ ಯಾರಾದರೂ ತಂದರೆ ಮಾಮೂಲಿ ಬಿಸ್ಕೆಟ್ ಪ್ಯಾಕೆಟ್ಗಳು ತಂದು ಇಟ್ಕೋಬೋದಷ್ಟೇ. ಈ ಥರ ಗೋಲ್ಡ್ ಎಲ್ಲ ಇಡೋಕ್ಕಾಗಲ್ಲ.